ದಯವಿಟ್ಟು ಅಲ್ಲಿ ಯಾರು ಶಾಂತಿಯನ್ನ ಕಾಪಾಡಬೇಕು. ದಯವಿಟ್ಟು ವಟ್ಗಲ್ ಗ್ರಾಮಸ್ಥರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಕಲಾವಿದರಿಗೆ ಧನ್ಯವಾದಗಳು. ನಾಟ್ಯ ಸಂಘದವರು, ನನ್ನ ಆತ್ಮೀಯ ಸಹೋದರರಾದಂತಹ ಕಡಬೂರು ಬಸನಗೌಡ ಮೇಷ್ಟ್ರು ಅವರ ಸ್ಮರಣಾರ್ಥವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ನಾವು ನಾಟ್ಯ ಸಂಘದವರು ಡ್ರಾಮಾವನ್ನು ಶುರು ಮಾಡ್ತೇವೆ, ಅವ್ರ ಬಗ್ಗೆ ಸ್ವಲ್ಪ ಮಾತನಾಡಬೇಕು ಅಂತ ಅವ್ರಿಗೆ ಕೇಳ್ಕೊಳ್ತಾರೆ. ಆದರೆ ಇದು ನಾಟಕದಲ್ಲಿ ಅಭಿನಂದನೆ 9ಕ್ಕೆ ಶುರುವಾಗಿದ್ದರೆ ನಾವು ಯಾರಾದರೂ ಮಾತಾಡಿ ಏನಾದರೂ ಮಾಡ್ತಿದ್ವಿ. ಈಗ ನಾಟಕ ಶುರುವಾಗಂಥ ಸಮಯನೇ 10:30 ಆಗ್ತಾ ಇದೆ. ಅದಕ್ಕೆ ನಾನೇನು ಹೆಚ್ಚಿಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. ಪೂಜ್ಯರು ಒಂದಿಷ್ಟು ಅವ್ರ ಬಗ್ಗೆ ಆಶೀರ್ವಚನದಲ್ಲಿ ತಿಳಿಸ್ತಾರೆ, ಅವರೊಂದು 15 ನಿಮಿಷ ಮಾತಾಡ್ತಾರೆ. ನಾನೇನಪ್ಪ ಅಂತ ಹೇಳ್ತೇನೆ ಅಂದ್ರೆ, ಬಸನಗೌಡರು ನಾನು ಯಾವ ತರ ಇದ್ದೆ ಅನ್ನೋದಕ್ಕೆ ಒಂದು 4 ಮಾತಿನಲ್ಲಿ ಹೇಳಿ ಮುಗಿಸ್ತೇನೆ. ನಾನು ಈ ಆತ್ಮೀಯ ಸಹೋದರರು ನಾನು ಎಷ್ಟು ವರ್ಷ ಕೂಡಿದ್ದೀವಿ ಅಂದ್ರೆ 52 ವರ್ಷ ಕೂಡಿದ್ದೀವಿ. 66ನೇ ಇಸ್ವಿನಲ್ಲಿ ಜೊತೆಯಾದವರು ಅವರು ಶರೀರ ಬಿಟ್ಟು ಹೋಗೋವರೆಗೂ ಜೊತೆಯಾಗಿದ್ವಿ. ಮುಂಜಾನೆ ಅವ್ರ ಶರೀರ ಬಿಡ್ತಾರೆ, ರಾತ್ರಿ ತಕ್ಕನು ಎಲ್ಲರೂ ಆಧ್ಯಾತ್ಮಿಕ ಚಿಂತನೆ ಮಾತಾಡ್ತಿದ್ವಿ. ಮತ್ತೆ ಅವ್ರಿಗೆ ಯಾಕೆ ಇವತ್ತು ಸ್ಮರಣೆ ಮಾಡ್ತೇವೆ ಅಂದ್ರೆ, ನಾಟ್ಯ ರಂಗದಲ್ಲಿ ಇದ್ರು ಅವ್ರು ಥಿಯೇಟರ್ ಮಾಡಿದ್ರು, ಮತ್ತೆ ಹಾರ್ಮೋನಿಯಂ ಮೇಸ್ಟ್ರು ಆಗಿದ್ರು, ಎಲ್ಲ ಕಡೆ ಡ್ರಾಮಾಗಳನ್ನ ಕಲಿಸ್ತಿದ್ರು. ನನ್ನ ಕರ್ಕೊಂಡು ಹೋಗಿ ತಿಳಿದಂಗೆ ಹಾಡಿಸ್ತಿದ್ರು ಅವರು. ಅಲ್ಲಿ ಬ್ಯಾಕ್ಗ್ರೌಂಡ್ ನಾಟಕಕ್ಕೆ ಓಪನ್ ಮಾಡಿರೋದೆ ಸುಮ್ಮನೆ ನಾವು ಹಾವಿಗೆ ಮಾಡಿದ್ವಿ. ನಮ್ಮ ಸಿದ್ದಯ್ಯಪ್ಪಗಳು ಅದನ್ನು ಅಗದಿ ಅಚ್ಚುಕಟ್ಟಾಗಿ ತಗೊಂಡು ಅದನ್ನ ಕಂಪ್ಲೀಟ್ ಸಿನಿಮಾದಲ್ಲಿ ಹೆಂಗೆ ಬ್ಯಾಕ್ಗ್ರೌಂಡ್ ಬರ್ತದೆ ಆ ಥರ ಅವ್ರು ಮಾಡಿಕೊಂಡು ಇವತ್ತು ವೆಂಕಟೇಶ್ ಆಯಿತು, ಸಿದ್ದಯ್ಯ ತಾತ್ನವರಾಯಿತು, ಇಡೀ ನಮ್ಮ ರಾಯಚೂರು ಟ್ರಿಪ್ ಏನಿದೆ ಇವತ್ತು ಎಲ್ಲ ಕಡೆ ಹೋದ್ರೆ ಅವ್ರು ಹೆಂಗೆ ಅದನ್ನು ಒಂದು ರೂಪಕ್ಕೆ ತರೋಷ್ಟು ಶಕ್ತಿ ಅವ್ರಿಗೆ ಇವತ್ತು ಒಂದೇ ದಿವಸದಲ್ಲಿ ಬಂದರೆ ಅದನ್ನ ಮಾಡಿ ಹೋಗುವಂಥ ಶಕ್ತಿ ಅವ್ರು ತಂದುಕೊಂಡಿದ್ದಾರೆ. ಅವ್ರಿಗೂ ಸಹಿತ ಹೃತ್ಪೂರ್ವಕ ಶರಣಗಳನ್ನು ಸಮರ್ಪಿಸಿ, ನನ್ನ ಆತ್ಮೀಯ ಸಹೋದರರಿಗೂ ಸಹಿತ ಅವ್ರ ಆತ್ಮಕ್ಕೆ ಚಿರಶಾಂತಿ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತಿನ ಈ ನಾಟ್ಯ ಕಲಿತ ಎಲ್ಲ ಯುವಕರು ಏನಿದ್ದಾರಲ್ಲ ಅವರು ಹಿರಿಯರನ್ನ ಗುರುತಿಸಿ ಅವ್ರಿಗೆ ಗೌರವ ಕೊಡಬೇಕು ಅನ್ನುವಂಥ ಭಾವನೆ ಏನು ಬಂದಿದೆಯಲ್ಲ ಅವ್ರಿಗೂ ಸಹಿತ ನಾನು ಹೃತ್ಪೂರ್ವಕ ಶರಣಗಳನ್ನು ಸಮರ್ಪಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಯಾಕಂದರೆ ಈ ನಾಟಕದಲ್ಲಿ ಮಾತನಾಡುವಂಥ ಅವಶ್ಯಕತೆ ಇಲ್ಲ. ಈಗ ನೀವೆಲ್ಲ ನಾಟಕ ನೋಡೋ ಆ ಥರದಾಗಿರ್ತೀರಿ. ಪೂಜ್ಯರು ಒಂದಿಷ್ಟು ಅವ್ರ ಬಗ್ಗೆ ಮಾತನಾಡ್ತಾರೆ, ಮಾಡಿದ ತಕ್ಷಣವೇ ನಾವು ನಾಟಕವನ್ನು ಶುರು ಮಾಡ್ತೇವೆ ಅಂತ ತಮ್ಗೆ ಹೇಳ್ತೇವೆ. ಶಾಂತತೆಯಿಂದ ತಾವು ಕೇಳಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತೇನೆ. ಹೇಳ್ಬೇಕಂದ್ರೆ ಒಂದು ತಾಸಾದ್ರೂ ಕಡಿಮೆ ಆಗ್ತದ. ಬಹುಶಃ ಅದನ್ನೇನಾದ್ರು ಮಾಡಕ್ ಹೋದ್ರ ನಿಮ್ಗೆ ತಿಮ್ಮನಗೌಡ್ರಿಗೆ ಮಾತಾಡಕೈತಿ 1 ತಾಸು ಮಾತಾಡ್ತಾರ ಅವರು. ನನಗೂ ಕೊಟ್ರೆ 1 ತಾಸು ಮಾತಾಡ್ಬೋದು. ತಿಂಬರಿಗೆ ಹಪ್ಪಳ ಕೊಟ್ಟಂಗೆ ಭಾಳ ಕಷ್ಟ. ಆದ್ರೂ ಚುಟುಕಾಗಿ ಮಾತಾಡ್ಬೇಕು. ನಿಜವಾಗ್ಲೂ ಒಬ್ಬ ವ್ಯಕ್ತಿ ಏಕಕಾಲಕ್ಕೆ ಆ ಪ್ರಾಣ ಗೊತ್ತಿದ್ದಿಲ್ಲ ಅವ್ರಿಗೆ. ನಾಟಕ ಥಿಯೇಟರ್ ಮಾಡಿದಾಗ ಎಷ್ಟು ಕಷ್ಟ ಇರ್ತೈತೆ ಅಂತೇಳಿ ಅವರು ಒಂದು 4-5 ಸೀರೆ ಒಂದು ಸೂಟ್ ಕೇಸ್ನಾಗ ಇಟ್ಕೊಂಡು 4-4 ಸಾವಿರ ಒಯ್ದ್ರು ಮಾಸ್ಟ್ರು. ನಮ್ಮ ವಿಶ್ವನಾಥ ಥಿಯೇಟರ್ನಿಂದ ವೆಂಕಟೇಶನ 4-4 ಸಾವಿರ ರೂಪಾಯಿ ಕಲೆಕ್ಷನ್ ಕೊಟ್ಟು ನಾನೇ ಕೊಟ್ಟಿನಿ. ಎಲ್ಲ 4-4 ಸಾವಿರ ಲಾಸ್ಟಿಗೆ 1500 ರೂಪಾಯಿ ಇದ್ದು. ಅವ್ರೆಲ್ಲರೂ ಬಂದು ದೊಡ್ಡಪ್ಪ ಕೈ ಮುಚ್ಚಿ ಕೊಡ್ದು ದೊಡ್ಡಪ್ಪ ಅಂದ. ನಾನು ಇಷ್ಟ ಕೊಡೋಣ ಎಲ್ಲಿ ಕೇಳಿದಂತ ಈತ ವಿಶ್ವನಾಥ ರೆಡ್ಡಿ ಅಂತಾನ 1 ಲಾರಿ ಸಾಮಾನ ನನಗೆ 1500 ಕೊಟ್ರ 4 ಸೀರೆ ಒಂದು ಸೂಟ್ ಕೇಸ್ದಾಗ 4000 ರೂಪಾಯಿ ತಗೊಂಡು ಹೋದ್ರಪ್ಪ. ನಮ್ಗೆ ಕರ್ಮ ನೋಡ್ಬಾರ್ದು. ಆಮೇಲೆ ಈ ನಾಟಕ ಆಡೋತ್ನಾಗ ಎಂತ ಪದಿತಿ ಅಂತ ಕೇಳ್ರಿ. ನಾಟಕ ನಾಳೆ ಇರ್ತೈತಿಲ್ಲ, ಇವತ್ತು ಚೆಕ್ ತೊಗೊಳೋರು ಯಾರು, ಕಟ್ಟಾರ ಯಾರು, ಇದನ್ನ ಮಾಡ್ಯಾರ ಯಾರು, ಮರ್ದಿನ ನಾಟಕ ಮುಗಿತಿಲ್ಲ ಬೇರೆ ಊರಿಗೆ ಹೋದಾಗ ಅಲ್ಲಪ್ಪ ಪಾತ್ರಧಾರಿಗಳೇ ಅವು ಬಲಿಸ್ಕಿತ್ತಂಬರಿ ಅಂದ್ರೆ ನದಿಗಟ್ಟರ ಅಲ್ಲಿ ಮಕ್ಕಂಡ್ರ ಇಲ್ಲಿ ಮಕ್ಕಂಡ್ರ ಗೋಳಾಡಿಸ್ಬಿಡ್ರ. ನಾಟಕಕ್ಕೆ ನಮ್ಮ ಮಂದಿ ಇದ್ದದ್ದು ಬೇರೆ, ಆಮೇಲೆ ಬೇರೆ. ಇಂತಹ ಹಲವಾರು ಅನುಭವಗಳನ್ನ ವಿಶ್ವನಾಥ ರೆಡ್ಡಿ ನಮ್ಮ ಜೊತೆಗೆ ಹಂಚ್ಕೊಂಡ. ಆಮೇಲೆ ಪುಣ್ಯಾತ್ಮ ವೆಂಕಟೇಶ್ ಕುಂತಾರ ಮುಂದೆ ಅವ್ರ ಹೆಣ್ಮಕ್ಳನ್ನ ಲಾರಿ ಬಂದು ನಿಂದ್ರಸದಂತ ಅವ್ರನ್ನ ಕೈ ಮಾಡಿಸೋದು. ಲಾರಿಗೆ ನಿಂದ್ರಿಸ್ತತ್ತು. ಇವ್ರು ತಮ್ಮ ಹಾರ್ಮೋನಿಯಮು ಗಿಟಾರು ಎಲ್ಲವೂ ಒಳಗೆ ಲಾರಿಯಾಗ ಹಾಕಿ ಇವ್ರು ವೆಂಕಟೇಶಣ್ಣ ಲಾರಿಯಾಗ ಕುಳಿತು ಅಕ್ಕರ ನೀವು ಇನ್ನೊಂದು ಗಾಡಿ ಹೋಗಿ ಯಾಕಂದ್ರೆ ಇವ್ರು ಗಾಡಿ ತಾವು ಇವ್ರಿಗೆ 10-80 ಇವ್ರಿಗೆ. ಹಿಂಗಾಗಿ ಇವ್ರು ಮುಂದೆ ಹೋಗಿ ಅವ್ರು ನಿಮ್ಮದು ಲಾರಿ ಬರೀ ಹೋಗ್ಯವ ಅಂತ ಹೇಳಿದ್ರು. ಭಾಳ ಕಷ್ಟ ಇವು ಈ ಕಲಾರಂಗದೊಳಗೆ. ಇಂತಹ ಎಲ್ಲವನ್ನ ವಹಿಸ್ಕೊಂಡು ಆಮೇಲೆ ನಿಮಗೆ ಆಸ್ತಿ ಹೇಳ್ತೀನಿ, ನಾನು ಅಭಿಮಾನ ಅಂತಲ್ಲ, ಪುಣ್ಯಾತ್ಮ ಎಷ್ಟು ಪಾದರಸ ಇದ್ದಂಗಿತ್ತಂದ್ರೆ ಇವತ್ತು ನಾಟಕ ರಂಗದೊಳಗೆ ಯಾರು ಭಾಗವಹಿಸಿರ್ತಾರ
ಅವ್ರು ಯಾವುದಾದ್ರೂ ಒಂದು ದುಶ್ಚಟಕ್ಕೆ ಬಲಿಯಾಗಿ ಅವರ ಅನಾರೋಗ್ಯವನ್ನ ಉಂಟು ಮಾಡ್ಕೊಂತಾರ. ಆ ಪುಣ್ಯಾತ್ಮ ಪಾದರಸ ಇದ್ದಂಗಿದ್ದ. ಹೆಣ್ಮಕ್ಳದ್ದು ಜೊತೆಗೆ ಸಂಪರ್ಕ ಆಗಲಿ ಅಥವಾ ಮದ್ಯಪಾನ ಮಾಡೋದು, ಬೀಡಿ ಸಿಗರೇಟ್ಸ್ ಯಾವ್ದಿದ್ದರು ಪುಣ್ಯಾತ್ಮ. ಬಹಳ ಜನ ಈ ನಾಟಕ ರಂಗದೊಳಗೆ ಆರೋಗ್ಯವನ್ನು ಕಳ್ಕೊಂಡಾರ. ಆದ್ರೆ ಕೊನೆ ತನಕ ಅತ್ಯಂತ ಸ್ವಚ್ಛವಾಗಿದ್ದಂತ ಬಸವಗೌಡ ಮಾಸ್ಟರ್ ಬಗ್ಗೆ ಬಹಳ ಅಭಿಮಾನದಿಂದ ಹೆಮ್ಮೆ ಅಂತ ಹೇಳ್ತೇನೆ ನಮ್ಮ ಮಾವ ಅಂತಲ್ಲ. ಆಮೇಲೆ ಆಧ್ಯಾತ್ಮ ಜೀವಿ. ನಾನು 5ನೇ ಕ್ಲಾಸ್ ಇದ್ದಾಗಲಿಂದನೂ ಅವ್ರ ಜೊತೆಗೆ ಭಜನೆ ಮಾಡ್ತಿದ್ದೇನೆ. ಶ್ರಾವಣ ಮಾಸ ಬಂತು ಅಂದ್ಕೊಂಡು ಶುರು, ಮರುದಿನ ಭಜನೆ ಸಾಂಭಜಯ ನಮ ಪಾರ್ವತಿ ಶಿವರ ಮಹಾದೇವ. ನಾನು ಪಾಠಿ ಪುಸ್ತಕ ಮುಚ್ಚಿಟ್ಟು ಗುಡಿಗೆ ಹೋಗ್ತಿದ್ದೆ. ನಾನು ಆಧ್ಯಾತ್ಮ 10 ಗಂಟೆ 11 ಗಂಟೆ ತನ ಭಜನೆ, 11 ಗಂಟೆ ಆದ್ಮೇಲೆ ಆಧ್ಯಾತ್ಮ ಶುರು ಮಾಡ್ತದ. ಆಧ್ಯಾತ್ಮ ಶುರು ಮಾಡುತ್ತಾರೆ ಒಂದಿಷ್ಟು ಮಂದಿ ಊರ್ಗ ಈಶ್ವರ ಗುಡಿಗೆ ಬಾಡಿಗೆ ತಲೆ ಹೆಚ್ಚಿ ನಿದ್ದೆ ಮಾಡ್ತದೆ. ನಿದ್ದೆ ಮಾಡ್ಬಿಟ್ಟು ಹೊಲಾಪಿದೆ ಓದ್ತೀವಿ ಅಂತಂದ್ರು, ಇದು ಇಂಗ್ಲಿಷ್ ಪಿಕ್ಚರ್ ಅವ್ರಿಗೆ ಅಂತ ತಿಳಿತೈತೆ ಅಂತದ್ದು. ಆಧ್ಯಾತ್ಮ ಕಲ್ಲು ಸಕ್ಕರೆ, ಅದು ಬಲ್ಲವನೇ ಬಲ್ಲ ಕಲ್ಲು ಸಕ್ಕರೆ. ಆ ಕಲ್ಲು ಸಕ್ಕರೆ ಅವ್ರಿಗೇನು ಗೊತ್ತದ ಇದು ಇಂಗ್ಲಿಷ್ ಪಿಕ್ಚರ್ ಐತಪ್ಪ ತಿಳಿಯಲ್ಬಿಡುತ್ತದ. ಹಿಂಗೆ ಒಂದು ಗುಣ ಅಲ್ಲ. ಅವರು ನಾಟಕ ನಿರ್ದೇಶಕರಾಗಿದ್ರು. ನಾಟಕ ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರ ನಾಟಕಗಳು ಬಸವಣ್ಣ ಪಾಠ ಆಡಿದ್ರು. ನಾನು ಅವಾಗ 3ನೇ ಕ್ಲಾಸ್ 4ನೇ ಕ್ಲಾಸ್ ಇದ್ದೆ. ನಾನು ಆಗ ಫ್ರೀ ಒಳಗೆ ಹೋಗ್ಕೊಂಡು ನಾಟಕ ಮಾಡಿದ್ದೆ. ಇಲ್ಲಿ ಹೊರಗೆ ಕೂತಾಡಬೇಕು ಮಂದಿ 50 ರೂಪಾಯಿ ಟಿಕೆಟ್ 100 ರೂಪಾಯಿ ಬರ್ತಾರೆ ಮಂದಿ. ಮಾಡ್ಬೇಡ್ರ ಎಂಜಾಯ್ ಮಾಡಬೇಕು. ಕಲಿಗೆ ಒಂದಿಷ್ಟು ಬೆಲೆ ಕೊಡ್ಬೇಕು ನಿಜವಾಗ್ಲು. ಇಂತಹ ಒಂದು ಕಲಾ ಪೋಷಕರಾಗಿರ್ತಕ್ಕಂಥ ಬಸವನಗೌಡ ಮಾಸ್ಟರ್ ನಿಜವಾಗ್ಲು ಅವರು ದೇಹದಿಂದ ಹೊರಗಡೆ ಆಗ್ಯಾರ. ಆದ್ರೆ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಾರ. ಅದರಲ್ಲಿ ವಿಶೇಷವಾಗಿ ಕಲಾ ರಸಿಕರು ಅವ್ರೇನ್ ಪಾತ್ರಧಾರಿಗಳಾರ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಾರೆ. ಅಂತಹ ಒಬ್ಬ ವ್ಯಕ್ತಿ ನಮ್ಮ ಒಟಗಲ್ ಗ್ರಾಮದವರು ಅಂತ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಅನಿಸ್ತದ. ಅವ್ರು ನಿರಂತರವಾಗಿ ನಮ್ಮೆಲ್ಲರ ಹೃದಯದಲ್ಲಿದ್ದಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಗ್ರಾಮದ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ಮತ್ತು ಶಾಂತತೆಯಿಂದ ಕೇಳಿಕೊಂಡಿರ್ತಕ್ಕಂಥ ನಿಮಗೆಲ್ಲರಿಗೂ ಶರಣಾಗ್ತೀನಿ. ಶ್ರೀ ವೆಂಕಟೇಶ್ವರ ಸರ್ ಅವರ ಧನ್ಯವಾದಗಳು. ನಿಮ್ಮನ್ನು ಪೂಜಿಸಿದವರು ಮುನ್ನವೇ ಬಯಲಾದರು. ಮಹೇಶ್ವರ ನಿಮ್ಮ ಪೂಜಿಸಿ ಬಯಲಾದರು. ಕೊಟ್ಟಗಲ್ ಗ್ರಾಮದ ಬಸವೇಶ್ವರ ನಾಟಕ ಸಂಘದ ಎಲ್ಲ ಗಣ್ಯರೇ, ಪಾತ್ರಧಾರಿಗಳೇ, ಸೂತ್ರಧಾರಿಗಳೇ, ಬಸವನಗೌಡ ಮಾಸ್ಟರ್ ಅವರ ಸ್ಮರಣಾರ್ಥವಾಗಿ ವಿಧವೆ ಕೈ ಹಿಡಿದ ಪ್ರೇಮಿ ಅನ್ನುವಂಥ ನಾಟಕವನ್ನು ಆಡಿಸುವವರು, ಆಡಿಸುವವರು, ಭಾಗವಹಿಸುವವರು ನಿಮ್ಮೆಲ್ಲರಿಗೆ ಶರಣಾರ್ಥಿ. ಬಸವನಗೌಡ ಮಾಸ್ಟರ್ ಅವರ ಸ್ಮರಣೆಯನ್ನು ಮಾಡಿ ನಾಟಕ ಪ್ರಾರಂಭ ಮಾಡಬೇಕಂತೇಳಿ ಉದ್ದೇಶ ಮಾಡಿಕೊಂಡಿದ್ದು ಭಾಳ ಅದ್ಭುತ. ಅನುಭಾವಿಗಳು, ದೊಡ್ಡ ಅನುಭಾವಿಗಳು, ಒಟಗಲ್ ಕೀರ್ತಿಯನ್ನು ಎಲ್ಲ ಕಡೆಗೆ ಪಸರಿಸಿದಂಥ ಮಹಾಚೇತನ. ಅವ್ರು ಮಾತಾಡಬೇಕಾದ್ರೆ ಸಂಸಾರದ ಮಾತಿಗಿಂತಲೂ ಅಧ್ಯಾತ್ಮದ ಮಾತು ಭಾಳ ಅದ್ಭುತ. ಹೋಟ್ಲಗನ ಕುಂದಿರಲಿ, ಎಲ್ಲಿ ಕುಂದಿರಲಿ, ಅವ್ರು ಬೀದಿಯಾಗಿ ಕುಂದಿರಲಿ, ಎಲ್ಲಿ ಕುಂತರೂ ಸಹ ವಚನ ತಗೊಂಡು ವಿಶ್ಲೇಷಣೆ ಮಾಡ್ತಿದ್ರು. ಬೇರೆ ಮಾತಾಡ್ತಿದ್ದಿಲ್ಲ, ಯಾವುದೋ ಟೈಮ್ ಪಾಸ್ ಮಾಡ್ತಿದ್ದಿಲ್ಲ. ಅನುಭವದ ನುಡಿಮುತ್ತುಗಳನ್ನೇ ಸಾಕ್ತಿರು. ಅಂಥ ಚೀನಾ ದೇಶೀಯ ಸಾಕ್ರಾಟಿಸ್ ಅಂತ ನಾವು ಭಾವಿಸಿದ್ದೀವಿ ಬಸವನಗೌಡ ಮಾಸ್ಟರ್ ಅವರಿಗೆ. ಚೀನಾ ದೇಶೀಯ ಸಾಕ್ರಾಟಿಸು ಸುಮ್ಮನೆ ಎಲ್ಲಿ ಬೀದಿಯಾಗ ಯುವಕರ ಹತ್ರ ಹೋದ್ರೂ ಈ ನುಡಿಮುತ್ತುಗಳನ್ನ ಹೇಳ್ತಾ ಇದ್ದಾರಂತವ್ರು, ಜ್ಞಾನದ ನುಡಿಮುತ್ತುಗಳನ್ನು. ಬಸವನಗೌಡರು ಸಹ ಅಷ್ಟೇ ಜ್ಞಾನದ ನುಡಿಮುತ್ತುಗಳನ್ನು ಅನುಭವದ ಮೂಲಕ ಸಾಕ್ತಿದ್ರು. ಪ್ರಭುದೇವರು, ಬಸವಣ್ಣ, ಮಹಾದೇವಿ ಅಷ್ಟಾದ್ಭುತ ರೀತಿಯಲ್ಲಿ ಮಾತಾಡ್ತಿದ್ರು. ಅಷ್ಟೇ ಹಾಸ್ಯಗಾರರು ಸಹ ಅವರು. ಸ್ವಲ್ಪ ಮಾತಾಡುವಾಗ ಸ್ವಲ್ಪ ಲಕ್ಷ್ಯ ಕೊಟ್ಟೆ ಕಡೆಗೆ. ಅಷ್ಟ ಅನುಭವದ ಮಾತುಗಳ ಜೊತೆಗೆ ಹಾಸ್ಯ ಕಲಾವಿದರು ಸಹ ಹೌದವರು. ಹಾಸ್ಯ ಮಾಡ್ತಿದ್ರು ಅವರು. ತಾವು ಆಡಿದ್ದು ಆಡ್ಸ್ಯಾರ ಮತ್ತು ನಾಟಕ ಆಡ್ಯಾರ ಅವರು. ಜಗಜ್ಯೋತಿ ಬಸವೇಶ್ವರ ನಾಟಕ ಆಡ್ಯಾರ, ದೇವಿ ನಾಟಕ ಆಡ್ಯಾರ. ದೇವಿ ನಾಟಕ ಆಡ್ಬೇಕಾದ್ರೆ ದ್ಯಾವನ ಗುಡಿಯಲ್ಲೆಲ್ಲ ವೇಷ ಹಾಕಿಬಿಡ್ತಾನೆ, ದೇವಿ ವೇಷ ಹಾಕೊಂಡು ಆ ಕಡೆ ಈ ಕಡೆ ಮಾತಂಗಿಯವ್ರು ನೋಡ್ರಿ ನಮ್ಗೆ ಹೇಳ್ತಾರೆ ಅವರು. ನೋಡ್ರಿ ಆ ಕಡೆ ಈ ಕಡೆ ಮಾತಂಗಿಯವರು ಬೇವಿನ ತಪ್ಪಲ ಅಡದಿ ಹಾಕ್ಯಂತ ಬಂಡದ ಹಾಕ್ಯಂತ ಉದೋ ಅನ್ಕೊಂಡು ಹೋಗ್ಬಿಡ್ತಿದ್ರು. ಎಲ್ಲಿ ವೇದಿಕೆ ಬರತ್ತ. ನಾವು ಯಾಕೆ ನಾಟಕ ಆಡಿವಿ ಅಂದ್ರೆ ದೇವಿ ಮೇಯಕ್ಕೆ ಬರ್ತಾರಂತೇಳಿ ನೋಡ್ಬೇಕಂತ ನಾವು ವೇಷ ಹಾಕಿದ್ವಿ ನಾಟಕ ಆಡಕ್ಕೆ. ಒಂದು 2-3 ಸಲ ಆಡಿದ್ವಿ, ಮೇಯಕ್ಕೇನು ಬರಲಿಲ್ಲ. ಆದರೆ ಕೊನೆಗೆ ಒಂದ್ಸಲ ಆಡಿದ್ವಿ, ಸ್ವಲ್ಪ ಜಾಸ್ತಿ ಬಣ್ಣ ಹಚ್ಚಿಬಿಟ್ರು ದೌಡಿಗೆ. ಅದು ಮಧ್ಯರಾತ್ರಿ ಬಂದಾಗ ವಾಮಿಟ್ ಆಗಿಬಿಡ್ತದು. ವಾಮಿಟ್ ಆದಾಗ ನೋಡಿ ಯಾಕೆಂಗೆ ಸುಮ್ಗುತ್ತಾಳ ದೇವಿ ಬಂದು ಅಡಿಗೆ ಅಂತ ತಿಳ್ಕೊಂಬಿಟ್ರು ಜನ.
ಯಾಕೆ ಸುಮ್ಕಿರೋ ದೇವಿ ಮಂದೇ ಬಿಟ್ಲಾಗ ಸುಮ್ಕಿರೋದಲ್ಲಿ ಅಂತೇಳಿ ಅವ್ರು ಅಂದಿದ್ರು. ಮತ್ತೆ ದೇವಿಗಿನ ಮೈಯಾಗ ಬಂದು ನಾ ಗದ್ದಿಗೆ ಆತ್ಮಹತ್ಯೆ ಮಾಡಿದ ಶುಕ್ರವಾರ ಮಂಗಳವಾರ ದಿವಸ ಸ್ವಲ್ಪ ನಡೀತಿತ್ತು ಹಂಗೆ ಹೊಟ್ಟೆ ಮಾಡಿದ ಜೀವನ. ಶುಕ್ರವಾರ ಮಂಗಳವಾರ ಗದ್ದಿಗೆ ಹಾಕಿದ್ರೆ ನಡಿಬೇಕಂತ ಹಾಕಿ ಗೊತ್ತು ನಾ ದೇವಿ ಮೈಯಾಗ ಬರ್ತಾಳೆ ಅಂತೇಳಿ. ಮೈಯಾಗ ಬರೋದೇ ಸುಳ್ಳು ಅಂತ ಸಾರಿದ್ರು. ಅನುಭವದ ಮೂಲಕ ಗೊತ್ತಿರ್ತಾರೆ. ಏನು ಅನುಭವ ಕೊಡೋದು ಯಾವ್ದು ಸಾಧಿಸಿಲ್ಲ. ಮತ್ತೆ ಹೇಮರೆಡ್ಡಿ ಮಲ್ಲಮ್ಮನ ಪಾತ್ರ ಮಾಡಿದ್ರು, ಮಲೈನ ಪಾತ್ರ ಮಾಡಿದ್ರು. ಇದು ಸ್ವಲ್ಪ ಆಧ್ಯಾತ್ಮ ಬೋರ್ ಬಂದಾಗ ಹಿಂಗೆ ತಗೊಂತಿದ್ರು ಕ್ಲಾಸ್. ಆಧ್ಯಾತ್ಮ ಕೇಳಿಕೆ ಸ್ವಲ್ಪ ಇಬ್ರು ಮೂರು ಮಾತಾಡಿದ್ರು ಅಂದ್ರೆ ಸ್ವಲ್ಪ ನಗಿಸ್ಬೇಕಂತೇಳಿ ತಾವು ಆಡಿಸಿದ ನಾಟಕ ನೆನಪು ಮಾಡ್ತಿದ್ರು. ಮಲ್ಲಮ್ಮನ ಪಾತ್ರ ಮಾಡಿದ್ದ, ಮಲೈನ ಪಾತ್ರನೂ ಮಾಡಿದ್ದ. ಅವ್ರಿಬ್ರು ಹೆಂಗಿದ್ರು ಅಂದ್ರೆ ಸಾಲ ಕೊಟ್ಟತ್ತ ಬರೋ ಸಾಲ ತಗೊಂಡತ್ತ ಒಬ್ಬತ್ತ ಹೊರಗೆ ಸಂಸಾರದಾಗ. ಸಾಲ ಕೊಟ್ಟದ ಏನ್ ಮಾಡಿದ್ದ, ಮಲೈನ ಪಾತ್ರ ಮಾಡಿದ್ದ. ಸಾಲ ತಗೊಂಡತ್ತ ಮಲೈನ ಪಾತ್ರ ಮಾಡಿದ್ದ. ಆಯ್ತು ಮಲ್ಲ ಏನಂದ್ಬಿಟ್ಟ, ಏನ್ ಬೇಡ ಮಲ್ಲಮ್ಮ ಅನ್ನಂತ ಮಲ್ಲಮ್ಮ ಹೇಮರೆಡ್ಡಿ ಮಲ್ಲಮ್ಮ. ಇದು ಮಲ್ಲಮ್ಮನ ಪಾತ್ರ ಮಾಡತ್ತ ಕೊಟ್ಟದ ಸಾಲ. ಇದು ರಗಡಾಗಿತ್ತು ಕೇಳಿ ಮನೆ ತಿರುಗಿ ಸಾಲ ಕೊಡೋದು ಕೊಟ್ಟಿದ್ದಿಲ್ಲಲ್ಲ. ಅದಕ್ಕೆ ನನ್ನ ಸಾಲ ನನಗೆ ಕೊಟ್ಟು ನನಗೆ ನನ್ನ ಸಾಲ ಕೊಡಂತ. ಅದಕ್ಕೆ ನೋಡ್ರಿ ಇದು ಎಷ್ಟು ಆರೋಗ್ಯ ಜನ ಇದು ನಾಟಕ ಅರಿವಿಲ್ಲದಾಗ ಆ ವ್ಯವಹಾರಕ್ಕೆ ತಗೊಂಬಂದು ನಾಟಕ ಹೇಳ್ತಿದ್ದೀನಿ ಜನ ಅಂತೇಳಿ ಹಾಸ್ಯ ಮಾಡ್ತಿದ್ರು. ಅವರು ತಿಮ್ಮನಗೌಡರು ನಾವು ಬಸನಗೌಡರು ಬೀದರ್ಗೆ ಹೋಗಿದ್ದೀವಿ. ಬರ್ಬೇಕಾದ್ರೆ ಚಂದ ಹೊಲ ಚೆನ್ನಾಗಿ ಬೆಳೆದ್ ನೋಡಂತ ಹೇಳೋರು. ಆಯ್ತು ತಿನ್ನಬೇಡ ಇನ್ಮೇಲೆ ನೀ ಅಪ್ಲಿಕೇಶನ್ ಹಾಕಿಬಿಡಿ, ಇಲ್ಲಿ ಹುಟ್ಟಂತ ಹೇಳ್ತೀವಿ. ಇಲ್ಲಿ ಹುಟ್ಟಂತೇಳಿ ಅಪ್ಲಿಕೇಶನ್ ಹಾಕಿಬಿಡು, ಬೀದರ್ ಡಿಸ್ಟಿಕ್ ಕೊಟ್ಟು ಬಿಡ್ತೀರಿ ಅಪ್ಲಿಕೇಶನ್ ಹಾಕಿ ಬಂತು. ಎಲ್ಲ ಬಂದು ಇವಾಗ ಸುರಪುರ ತಾಲೂಕು ಚೆನ್ನಾಗಿ ಬಂದಾಗ ಬಸನಗೌಡ್ರು ಅಂದರು, ತಿಮ್ಮನಗೌಡ ಈ ದೇವಿ ಒಂದು ಲೋಡಿಗೆ ಅಂತಂದು ಮೇಕ್ ಹಿಂಗೆ ಮಾಡಬೇಕಂತಾರೆ. ಬಸನಗೌಡ್ರಿ ದೇವಿ ಒಂದು ಲೋಡಿ ತಿಮ್ಮನಗೌಡ ಏನು ಕೇಳ ಅಂದ್ಬಿಟ್ಟಿವಿ. ಅವಾಗ ಹಿಂಗೆ ಸುತ್ತ ನೋಡಿದ್ದು ಸ್ವಲ್ಪ ನನಗೆ ಮಳೆ ಬೇಕಾಗಿತ್ತು ಮತ್ತೆ ಬಿತ್ತಕ್ಕಂತ ತಿಮ್ಮನಗೌಡ್ರು ಅಂದ್ರು. ಯಾವಾಗ ಪಟ್ ಹೇಳ್ಬಿಡ ಅಂತ ಅಂದ್ಬಿಟ್ಟು ದೇವಿಗೆ ತಿಮ್ಮನಗೌಡ್ರು. ಅವಾಗಿಲ್ಲ ದೇವಿ ಓದ್ಬಿಡ್ಲಿ ಈಗ ಹೋಗ್ಬಿಟ್ಲ ಅಂದ್ಬಿಟ್ಟು. ಈ ಥರ ಹಾಸ್ಯ ಚಟಾಕಿಯನ್ನು ಮಾಡ್ತಕ್ಕಂಥವ್ರು ಒಳ್ಳೆ ಅದ್ಭುತ ಕಲಾವಿದರು ಬಸನಗೌಡ ಮಾಸ್ಟರ್ ಅವರು. ಅವರು ನಾವು 10-15 ವರ್ಷದ ಒಡನಾಟ ನಮಗವ್ರಿಗೆ. ನಾವು ಸಣ್ಣವ್ರಿಗೆ ಬಂದು ಸಹ ಇಲ್ಲಿ ಒಡಗಲ್ಲಾಗಿದ್ರು ಸಹ ಒಳ್ಳೆ ಅದ್ಭುತವಾಗಿ ನಮ್ಗೆ ಪ್ರೇರಣೆ ನೀಡಿದವರು, ಪ್ರೋತ್ಸಾಹ ನೀಡಿದವರು. ಅವರು ನಾವು ಅಧ್ಯಾತ್ಮ ಚಿಂತನೆ ಮಾಡಬೇಕಾದ್ರೆ ಮ್ಯಾಗ ಟಿನ್ನಕ್ಕಾದ್ರೂ ಸಮಿತಿ ಗೊತ್ತಾಗ್ತಿದ್ದಿಲ್ಲ. ಓಶಿ ಅವ್ರ ಗ್ರಂಥ, ಜಡ್ ಕೃಷ್ಣಮೂರ್ತಿ ಅವ್ರ ಗ್ರಂಥ ವಚನಕ್ಕೆ ಹೋಲಿಸ್ತಿದ್ವಿ ನಾವು 3-4 ಗಂಟೆ ತನಕ. ಅದೆಲ್ಲ ಆದ ತಕ್ಷಣ ಮತ್ತೆ ತಗೊಂಡ್ಬಿಟ್ಟು ಪೇಟಿಗೆ ಹಾಡೋದು ಅದ್ಭುತ ಕಂಠ. ಅವರು ಪ್ರವಚನ ಚಾಲನೆ ಮಾಡಿದಾಗ ಇವರು ಒಂದು ಚಾಲನೆ ಮಾಡ್ಬೋದು. ತಿಮ್ಮನಗೌಡರು ಒಂದು ವಚನ ಹೇಳೇ ಅವ್ರು ಚಾಲನೆ ಮಾಡಿ ಹಾಡ್ತಿದ್ರಲ್ಲ, ಮುಗಿದು ಅಷ್ಟೊಂದು ಯಾಕೆ ತಿನ್ನುತ್ತೀವಿ, ಸುಮ್ಮನೆ ನಿಧಾನವಾಗಿ ಆಡೋಕ್ಕಾಗಿ ಇವತ್ತಾಗ ಅವರು ತಿಮ್ಮನಗೌಡರು ಇಬ್ಬರಿಗೆ ಒಟ್ಟ ಅದ್ಭುತವಾಗಿ ಹಾಸ್ಯಗಾರರು. ಅಂಥ ಅದ್ಭುತ ಕಲಾವಿದರು ಬಸನಗೌಡ ಮಾಸ್ಟರ್ ಅವರು. ಮತ್ತು ಈ ಢಾಂಬಿಕತನವನ್ನು ಟೀಕಿಸ್ತಾ ಇದ್ರು. ಪ್ರಭುದೇವರು ಬಸವಣ್ಣ ವಚನ ತಗೊಂಡು ಢಾಂಬಿಕರನ್ನು ಟೀಕಿಸ್ತಿದ್ರು. ಯಾರು? ಬಸನಗೌಡರು. ವೇದದ ಹಿರಿಯರು, ಓದಿನ ಹಿರಿಯರು, ವೇದದ ಹಿರಿಯರು, ಆಸೆಯ ಹಿರಿಯರು, ಭಾಷೆಯ ಹಿರಿಯರು, ಪುರಾಣದ ಹಿರಿಯರು, ಶಾಸ್ತ್ರದ ಹಿರಿಯರು. ಇವರು ತಮ್ಮನ್ನು ಮೆರೆದಲ್ಲ, ನಿಮ್ಮ ಮೆರೆದೋದಿಲ್ಲ. ತಮ್ಮ ಮರೆದು ನಿಮ್ಮ ಮರೆಯವಲ್ಲಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವಂತ ಈ ವೇಷ ಹಾಕ್ಕೊಂಡವ್ರಿಗೆ, ಆಸೆಯಿಂದ ಜೋಡಿಗೆ ಹಾಕ್ಕೊಂಡವ್ರಿಗೆ, ಢಾಂಬಿಕರಿಗೆ ಎಲ್ಲ ಕಾಣಿಸ್ತಕ್ಕಂಥ ಒಂದು ಅದ್ಭುತ ಗಣಾಚಾರಿ ಸಹ ಅವರು ಬಸನಗೌಡ ಮಾಸ್ಟರ್ ಅವರು. ಆಸೆ ಎಂಬ ಸೂರದ ಮೇಲೆ ವೇಷ ಎಂಬ ಹೆಣನ ಕೊಳ್ಳಿರಿಸಿ ಈ ಧರೆ ಮೇലുള്ള ಹಿರಿಯರು ಹೆಂಗೆ ಸವಿದರು ನೋಡ. ಆಸೆ ಹಿಂದೆ ಹೋಗಿ ಹಿಂಗ ಆಸೆ ಅನ್ನೋ ಒಂದು ಸೂರದ ಮ್ಯಾಗ ವೇಷ ಹಾಕ್ಕೊಂಡು ಕುಂತಾರಂತ ಹೆಣ ಕುಂತಂಗೆ ನಮ್ಮಂಥವ್ರು. ಈಗ ನಾನೇ ಮತ್ತೀಗ ಆಸೆ ಅನ್ನುವಂಥ ಸೂಲ ವೇಷ ಹಾಕೊಂಡು ಕುಂತಾರೆ, ಹೆಣ ಕುಂತ ಆಸೆ ಎಂಬ ಸೂರದ ಮೇಲೆ ವೇಷ ಎಂಬ ಹೆಣನ ಕೊಳ್ಳಿರಿಸಿ ಈ ಧರೆ ಮೇಲೆಲ್ಲ ಹಿರಿಯರು ಹೆಂಗೆ ಸವಿದರು ನೋಡ. ಆಶೆ ಹಿಂದೆ ಸುಳಿಯುವಂಥ ಈ ಹಿರಿಯರ ಕಂಡು ಏಸಿಕೆ ಹಾಯಿತಿ ಕಾಣದು ಈಶ್ವರ ಅಂತ ಅಲ್ಲಮಾಪ್ರಭುಗಳ ವಚನ ಅದ್ಭುತ ನಿರಂತರವಾಗಿ ಅವರು ಇದು ಮಾಡ್ತಾರೆ. ಬೆಳಗಿನ ವಚನ, ಸಹಜ ವಚನ, ಅದ್ಭುತ ಬಸನಗೌಡರು ಒಂದಲ್ಲ ಎರಡಲ್ಲ, ಭಾಳ ಅದ್ಭುತ. ನಾವು ಅವರೆಷ್ಟು ಸ್ಮರಿಸಿದ್ರು ಸಹ ಕಡಿಮೆ. ಬಸನಗೌಡರು ಅಂತವ್ರು ಇನ್ನು ಬಸನಗೌಡ ಅಂತವ್ರು ಆಗ್ಬೇಕು ಈ ಒಟ್ಟಿಗೆಲ್ಲಾಗ. ಮತ್ತು ನಮ್ಮ ಸ್ವತಂತ್ರ ಹೋರಾಟಗಾರ ಕಾಶಿರಾವ್ ಪಾಟೀಲ್ ಅವರು ಸಹ ಅದ್ಭುತ ಚೇತನ. ಅಂಥ ಅದ್ಭುತ ಚೇತನಗಳು ಈ ಒಟ್ಟಿಗೆಲ್ಲ ಗ್ರಾಮದಲ್ಲಿ ಆಗಿದ್ದಾರೆ. ಅವರಂತೆ ನಾವು ಆಗಬೇಕು. ನಾಟಕ ಅವರಲ್ಲಿ ಸ್ಮರಣೆ ಅರ್ಥವಾಗಿ ಆಡಿದ್ದು ಭಾಳ ಖುಷಿ ಅನ್ನಿಸ್ತದ. ಬಸನಗೌಡ ಎಷ್ಟು ಹೊಡೆದು ಕಡಿಮೆ ಅನ್ನಿಸ್ತದ. ಎಲ್ಲರೂ ಸೇರಿ ಇನ್ನೂ ಜನ ಸೇರೋರು ಭಾಳ ಇರ್ಬೇಕಾಗಿತ್ತು. ಟೈಮ್ ಆದರೂ ಸಹ
ಜನ ಸೇರಲಿ. ಯಾವುದೇ ಕಾರಣಕ್ಕಾಗಿ ನಿಮ್ಮ ನಾಟಕ ಯಶಸ್ವಿಯಾಗಲಿ. ಸೂತ್ರಧಾರಿ ಪಾತ್ರಧಾರಿಗೆ ಸದಾ ಒಳ್ಳೆಯದಾಗಲಿ. ಸದಾ ಒಳ್ಳೆಯದಾಗಲಿ. ಶರಣ.